ಉಚ್ಚಾಟನೆ, 5 ಜನರಿಗೆ ಶೋಕಾಸ್ ನೋಟಿಸ್. ಏನಾಗ್ತಾ ಇದೆ ಬಿಜೆಪಿನಲ್ಲಿ ಅಂದ್ರೆ ಕ್ಲೀನ್ ಅಪ್ ಅಂತ ಹೇಳಿದ್ರಿ, ಕ್ಲೀನ್ ಮಾಡುವಂತ ಪ್ರಕ್ರಿಯೆ ಅಂತ ಇಲ್ಲಿಂದ ಶುರುವಾಗಿದೆಯಾ? ಕ್ಲೀನ್ ಮಾಡೋ ಪ್ರಕ್ರಿಯೆ ಸ್ವಲ್ಪ ತಡ ಆದ್ರೂ ಕೂಡ ಏನೋ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಅಂತ ಹೇಳುವಂತ ತುಂಬಾ ಜನತೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತಹ ಈ ಆಂತರಿಕ ಗೊಂದಲ, ಇದಕ್ಕೆ ಇತಿಶ್ರೀ ಹಾಕಬೇಕು ಅಂತ ಹೇಳುವಂಥದ್ದು ಎಲ್ಲ ರಾಜ್ಯದ ಜನರ ಮನಸ್ಸಲ್ಲಿರುವಂಥದ್ದು. ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ, ಕೆಳಹಂತದ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಯಾವುದೋ ಒಂದು ನಮಗೆ ಜನರ ಈ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಗೊಂದಲ ಇದೆ, ಮತ್ತೊಂದಿದೆ, ಏನ್ರಿ ನಿಮ್ಮ ಪಾರ್ಟಿ ಅಂತ ಕೇಳೋದಕ್ಕೆ ಒಂದು ಉತ್ತರ ಸಿಕ್ಕಿದಂಗೆ ಅವರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಯಾರ ಮೇಲೆ ಏನು ಅಂತಲ್ಲ, ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬಾರ್ದು. ಅಶಿಸ್ತು ಇದ್ದಾಗೆಲ್ಲ ಪಕ್ಷದ ಸಂಘಟನೆ ಬೆಳೆಯುವುದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ 2 ವಿಚಾರಗಳ ಆಧಾರದಲ್ಲೇ ತನ್ನ ಇಡೀ ಅಸ್ತಿತ್ವವನ್ನು, ಅದೊಂದು ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳುವಂಥದ್ದು ಒಂದು, ಎರಡನೇದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳುವಂಥದ್ದು. ಇದರ ಮೂಲ ತತ್ವ. ಈ ತತ್ವದ ಹಿನ್ನೆಲೆಯಲ್ಲಿ ಇರುವಂತ ಆ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ಜನ ಕೂಡ ನಮ್ಮನ್ನೊಂದು ರೀತಿಯಲ್ಲಿ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು. ಡಿಲೇ ಆಗಿದೆ. ಸುಮಾರು ಒಂದು 6 ತಿಂಗಳ ಹಿಂದೆ, 8 ತಿಂಗಳ ಹಿಂದೆ ಇದಾಗಬೇಕಾಗಿತ್ತು. ಆದರೆ ಈಗ ಪ್ರಾರಂಭ ಆಗಿದೆ. ಬೇರೆಯವರಿಗೂ ಶೋಕಾಸು, ವಿಶೇಷವಾಗಿ ಆ ಶಿವರಾಮ ಹೆಬ್ಬಾರರು ಮತ್ತು ನಮ್ಮ ಸೋಮಶೇಖರರು ನಮ್ಮಲ್ಲೇ ಬಂದು ಮಂತ್ರಿಯಾಗಿ ಮತ್ತೆ ನಮ್ಮ ಚಿಹ್ನೆಯಲ್ಲೇ ಗೆದ್ದು ಶಾಸಕರಾಗಿ ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಅದು ಎಷ್ಟು ವಿಸಿಬಲ್ ಅಂತ ಹೇಳಿದ್ರೆ, ಪಕ್ಷದ ಕಾರ್ಯಕರ್ತರಿಗೆ ಅವರನ್ನು ನಮ್ಮ ಪಕ್ಷದ ಶಾಸಕರು ಅಂತ ಹೇಳುವಂಥದ್ದನ್ನು ಇಟ್ಟುಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗದಂತ ದಯನೀಯ ಪರಿಸ್ಥಿತಿ. ಇದಕ್ಕೆಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಪ್ರಾಯಶಃ ಪಾರ್ಟಿ ಸ್ವಲ್ಪ ಮಟ್ಟಿಗೆ ಇವತ್ತು ಹೊಸ ದಿಕ್ಕಿನ ಕಡೆ ಕರ್ನಾಟಕದಲ್ಲಿ ಹೋಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.